ರುದ್ರೇಶ್ ಕೋಟಿನಾಡು. ಸ್ನೇಹಿತರೆ, ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತಿನ ದಿನ ನಾವು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಕುಂಬಾರಗಟ್ಟೆ ಗ್ರಾಮದಲ್ಲಿ 3ನೇ ವರ್ಷದ ಹನುಮ ಜಯಂತಿ ಕಾರ್ಯಕ್ರಮವನ್ನ ಆಚರಿಸ್ತಾ ಇದ್ದಾರೆ. ಹಾಗಾದ್ರೆ ಹನುಮ ಜಯಂತಿಯನ್ನ ಭಾರತದಾದ್ಯಂತ ವ್ಯಾಪಕವಾಗಿ ಗೌರವಿಸಲಾಗುವ ವಾನರ ದೇವ ಹನುಮಂತನ ಜನ್ಮದ ಸ್ಮರಣಾತ್ಮಕವಾಗಿ ಆಚರಿಸಲಾಗುತ್ತದೆ. ಇದನ್ನ ಚೈತ್ರ ಮಾಸದಲ್ಲಿ ಆಚರಿಸಲಾಗುತ್ತದೆ. ರಾಮನ ದೃಢ ಭಕ್ತನಾಗಿದ್ದ ಹನುಮಂತನನ್ನ ದೇವರ ಪ್ರತಿ ಸ್ಥಿರವಾದ ಭಕ್ತಿಗಾಗಿ ಪೂಜಿಸಲಾಗುತ್ತದೆ. ಹನುಮ ಜಯಂತಿಯಂದು ವಿಶೇಷವಾಗಿ ಕರ್ನಾಟಕದ ಹಲವು ಭಾಗಗಳಲ್ಲಿ ವಿಶೇಷ ಪೂಜೆಯೊಂದಿಗೆ ದಿನವಿಡೀ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ನೆರವೇರಿಸಲಾಗುತ್ತದೆ. ಇಂತಹ ಒಂದು ಕಾರ್ಯಕ್ರಮವನ್ನ ಹೊಸದುರ್ಗ ತಾಲೂಕಿನ ಕುಂಬಾರಗಟ್ಟೆ ಗ್ರಾಮದಲ್ಲಿ ಹಿರಿಯರ ಸಹಕಾರದೊಂದಿಗೆ ನವ ಯುವಕರು ಒಗ್ಗೂಡಿ ಈ ಹನುಮ ಜಯಂತಿಯನ್ನ ಆಚರಣೆ ಮಾಡಿದರು. ಇಲ್ಲಿ ಹನುಮಂತನಿಗೆ ಅಭಿಷೇಕ ಮತ್ತು ಬೆಣ್ಣೆಯ ಪೂಜೆಯೊಂದಿಗೆ ಪ್ರಸಾದ ವಿನಿಯೋಗ ಮಾಡಲಾಗಿತ್ತು ಮತ್ತು ರಾತ್ರಿ ಶ್ರೀ ಶಾಂತವೀರ ಮಹಾಸ್ವಾಮಿಯವರ ಪ್ರವಚನದೊಂದಿಗೆ ವೀರಗಾಸೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಮತ್ತು ಕೊನೆಯಲ್ಲಿ ಮಾಡರ್ನ್ ಯುವಕರು ಡಿಜೆಯೊಂದಿಗೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ಹನುಮ ಜಯಂತಿಯಂದು ಭಕ್ತರು ದೇವಾಲಯಕ್ಕೆ ಭೇಟಿಯನ್ನ ನೀಡುತ್ತಾರೆ ಮತ್ತು ಪ್ರಸಾದವನ್ನ ಸ್ವೀಕರಿಸುತ್ತಾರೆ. ಹಲವು ಕಡೆ ಹನುಮಾನ್ ಚಾಲಿಸ್ ಮತ್ತು ರಾಮಾಯಣದಂತಹ ಹಿಂದೂ ಗ್ರಂಥಗಳನ್ನ ಓದುತ್ತಾರೆ. ಭಕ್ತರು ಭಕ್ತಾಲಯಗಳಿಗೆ ಭೇಟಿ ನೀಡಿ ಹನುಮಂತನ ಮೂರ್ತಿಯಿಂದ ತಮ್ಮ ಹಣೆಗೆ ಸಿಂಧೂರವನ್ನ ಹಚ್ಚಿಕೊಳ್ಳುತ್ತಾರೆ. ದಂತಕಥೆಯ ಪ್ರಕಾರ ಹನುಮಂತನು ಸೀತೆಯು ಹಣೆಗೆ ಸಿಂಧೂರವನ್ನ ಹಚ್ಚುವುದನ್ನ ಕಂಡು ಅವನು ಈ ಪದ್ಧತಿಯ ಬಗ್ಗೆ ವಿಚಾರಿಸುತ್ತಾನೆ. ಆಗ ಹಾಗೆ ಮಾಡುವುದರಿಂದ ತನ್ನ ಪತಿ ರಾಮನಿಗೆ ದೀರ್ಘಾಯುಷ್ಯ ಸಿಗುತ್ತದೆ ಎಂದು ಉತ್ತರಿಸುತ್ತಾಳೆ. ಆಗ ಹನುಮಂತನು ತನ್ನ ಇಡೀ ದೇಹವನ್ನ ಸಿಂಧೂರದಿಂದ ಅಲಂಕರಿಸುತ್ತಾನೆ. ಅಂದರೆ ಸಿಂಧೂರದಿಂದ ತನ್ನ ಮೈಯಿಗೆಲ್ಲ ಆ ಕುಂಕುಮವನ್ನ
ಆ ಕೇಸರಿ ಬಣ್ಣವನ್ನು ಬಳಿದುಕೊಳ್ಳುತ್ತಾನೆ. ಏಕೆಂದರೆ ಹೀಗಾಗಿ ರಾಮನ ಅಮರತ್ವವನ್ನು ಖಾತರಿಪಡಿಸಲು, ಅಂದರೆ ದೀರ್ಘ ಆಯುಷ್ಯವನ್ನು ಹೆಚ್ಚಲಿ ಎನ್ನುವ ದೃಷ್ಟಿಕೋನದಿಂದ ಆತನು ತನ್ನ ಮೈಯಿಗೆಲ್ಲ, ಅಂದರೆ ತನ್ನ ದೇಹ ಪೂರ್ತಿ ಸಿಂಧೂರವನ್ನು ಲೇಪಿಸುತ್ತಾನೆ. ಇಲ್ಲಿ ತನ್ನ ಗುರುವಿನ ಮೇಲೆ ಇರುವಂತಹ ಭಕ್ತಿಯನ್ನು ಇದು ಪ್ರತಿರೂಪಿಸುತ್ತದೆ. ಕುಂಬಾರಗಟ್ಟೆ ಗ್ರಾಮದಲ್ಲಿ ಹಲವು ಮಾತೆಯನ್ನು ನೀನೊಲಿದು ಪಾದವನ್ನಿದ್ದ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗುರುವೇ ಕೃಪೆಯಾಗುತ್ತೆ. ಜಗತ್ತಿನೆಲ್ಲ ದಾರ್ಶನಿಕರನ್ನ ಭಕ್ತಿಯಿಂದ ಸ್ಮರಿಸಿ ಕುಂಬಾರಗಟ್ಟೆ ಗ್ರಾಮದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ 3ನೇ ವರ್ಷದ ಹನುಮ ಜಯಂತಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಗ್ರಾಮದ ಎಲ್ಲ ಯುವಕರು ಸೇರಿ ಎಲ್ಲ ವೃದ್ಧರನ್ನ, ಹಿರಿಯರನ್ನ, ತಂದೆ ತಾಯಿಗಳನ್ನ ವಿಶ್ವಾಸಕ್ಕೆ ಪಡೆದು ಎಲ್ಲರ ಮನವೊಲಿಸಿ ಊರಿನ ತುಂಬ ಇವತ್ತು ದೀಪಾಲಂಕಾರವನ್ನು ಮಾಡಿ ಆಂಜನೇಯ ಉತ್ಸವವನ್ನು ಮಾಡಿ ಭಕ್ತಿಗೆ ಭಾವಕ್ಕೆ ಒಳಗಾಗುವಂಥ ಹಿನ್ನೆಲೆಯಲ್ಲಿ ನಮ್ಮ ಯುವಕರ ತಂಡ ಇವತ್ತು ಕೆಲಸವನ್ನು ಮಾಡ್ತಾ ಇದೆ. 3ನೇ ವರ್ಷ ಆಗಿರೋ ಕಾರಣಕ್ಕೆ ತುಂಬ ಅದ್ಧೂರಿಯಾಗಿ ಗ್ರಾಮದಲ್ಲಿ ಹನುಮ ಜಯಂತಿಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಹನುಮ ಅಂದರೆ ಕೃತಜ್ಞತೆ, ಹನುಮ ಅಂದರೆ ಸೇವೆ, ಹನುಮ ಅಂದರೆ ಭಕ್ತಿ, ಹನುಮ ಅಂದರೆ ಬದ್ಧತೆ, ಈ ಎಲ್ಲವನ್ನು ಒಳಗೊಂಡಂಥದ್ದೇ ಹನುಮ. ಹಾಗಾಗಿ ಹನುಮನ ಜಯಂತಿ ಆಚರಿಸುವ ಮೂಲಕ ಅವರ ಆದರ್ಶಗಳನ್ನು, ಒಳ್ಳೆಯ ವಿಚಾರಗಳನ್ನ ನಮ್ಮ ಬದುಕಲ್ಲಿ ಅಳವಡಿಸ್ಕೊಳ್ಳೋದ್ರ ಮೂಲಕ ಹನುಮ ಜಯಂತಿ ಒಂದು ಪ್ರೇರಣೆಯಾಗುವಂತ ಹಿನ್ನೆಲೆಯಲ್ಲಿ ಹುಡುಗರು ಅದನ್ನ ಬಳಸ್ಕೊಳ್ಬೇಕೇ ಹೊರತು ಕೇವಲ ಕುಣಿದು ಕುಪ್ಪಳಿಸಿ ಮನಸ್ಸನ್ನ ವಿಕಾರ ಮಾಡದೆ ವಿಕಾಸವಾಗುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗುತ್ತೆ. ಹಬ್ಬಗಳು ಹರಿದಿನಗಳನ್ನ ನಮ್ಮ ಹಿರಿಯರು ಹಾಕೊಟ್ಟಿದ್ದೆ ಅಂತಂದ್ರೆ ಮನಸ್ತಾಪಗಳನ್ನು ಮರೆತು ಹಳ್ಳಿ ಅಂದ ತಕ್ಷಣ, ಕುಟುಂಬ ಅಂದ ತಕ್ಷಣ ಸಹಜವಾಗಿ ಮನಸ್ಸುಗಳ ಮಧ್ಯೆ ಭಿನ್ನಾಭಿಪ್ರಾಯಗಳಿರ್ತವೆ, ಭಿನ್ನ ನಿಲುವುಗಳಿರ್ತವೆ, ಭಿನ್ನ ನಿರ್ಧಾರಗಳಿರ್ತವೆ. ಆ ಎಲ್ಲವನ್ನೂ ಮತ್ತೆ ರೀಕಾಲ್ ಮಾಡ್ಕೊಳ್ಲಿಕ್ಕೆ, ಮರಿಲಿಕ್ಕೆ ಒಂದು ಅವಕಾಶಗಳೇ ಹಬ್ಬ ಹರಿದಿನ ಜಾತ್ರೆಗಳು. ಆ ಜಾತ್ರೆಗಳಲ್ಲಿ ಪಕ್ಕದ ಮನೆಯನ್ನ, ನಮ್ಮ ಮನೆಯವ್ರನ್ನ ವಿಶ್ವಾಸಕ್ಕೆ ಕರೆದು ಆಹ್ವಾನ ಮಾಡಿ ಪ್ರಸಾದ ಕೊಟ್ಟು ಹಬ್ಬ ಮಾಡೋದ್ರ ಮೂಲಕ ಹಳೆಯ ಎಲ್ಲ ದ್ವೇಷ ರಾಗಗಳನ್ನ ಮರೆತು ಮತ್ತೆ ಹೊಸತನದೊಂದಿಗೆ, ಹೊಸ ಉರುಪಿನೊಂದಿಗೆ, ಹೊಸ ಉತ್ಸಾಹದೊಂದಿಗೆ ಬದುಕನ್ನು ನಡೆಸುವಂಥದ್ದೇ ಎಲ್ಲ ಹಬ್ಬಗಳ ಸಾರಾಂಶ. ಹಾಗಾಗಿ ಕುಂಬಾರಗಟ್ಟೆ ಗ್ರಾಮದ ಎಲ್ಲ ಯುವಕರು, ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಇವತ್ತೊಂದು ಒಳ್ಳೆ ಹಬ್ಬವನ್ನ, ಉತ್ಸವವನ್ನ ಆಯೋಜನೆ ಮಾಡಿದ್ದಾರೆ. ಆ ಉತ್ಸವ ನಮ್ಮೆಲ್ಲರ ಹೃದಯದಲ್ಲಿ ಭಕ್ತಿ ಭಾವಗಳನ್ನು ಬಿತ್ತಿ ನಮ್ಮ ಮನೋವಿಕಾಸಕ್ಕೆ ಪೂರಕವಾದಂತಹ ವಾತಾವರಣ ನಿರ್ಮಾಣ ಆಗುವಂತ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಸೇರಿ ಪ್ರಯತ್ನ ಮಾಡೋಣ. ಹನುಮನ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ, ಗುರುಗಳ ಆಶೀರ್ವಾದದಿಂದ ಗ್ರಾಮಕ್ಕೆ ಒಳಿತಾಗಲಿ ಅಂತ ಹೇಳಿ ತುಂಬ ಹೃದಯದ ಹಾರೈಸಿ ಆಶೀರ್ವದಿಸಿ ಮಾತನ್ನು ಪೂರೈಸ್ತೇವೆ. ಸರ್ವರ್ಗೂ ಶರಣು ಶರಣಾರ್ಥಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ ಸ್ನೇಹಿತರೆ.